ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಕ್ರೋಶಾದಲ್ಲಿ ಡಬಲ್ ಕಲರ್ ಬೀಡ್ಸ್ ಹಾಕಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನಾನು 7 ಎಳೆ ದಾರ ತೊಗೊಂಡು ಈ ರೀತಿ ಗಂಟು ಮಾಡ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಸ್ಯಾರಿ ಯಾವತ್ತೂ ನಾವು ಕ್ರೋಶಾ ಡಿಸೈನ್ ಹಾಕಬೇಕಾದ್ರೆ ಫ್ರಂಟ್ ಬಂದು ನಮ್ಮ ಸೈಡ್ ಇರಬೇಕು. ನಾವು ಬ್ಯಾಕ್ ಸೈಡಿಂದ ಥ್ರೆಡ್ ತೊಗೊಂಡು ನೋಡಿ ಈ ರೀತಿ ವರ್ಕ್ ತೊಗೊಂಡು ನಾನು ಗಂಟು ಹಾಕೋತಾ ಇದ್ದೀನಿ. 2 ಲೇಯರ್ ಕ್ರೋಶಾ ಕುಚ್ಚು ಬರುತ್ತಲ್ಲ ಡಿಸೈನ್ಸು, ಸುಮ್ಮನೆ ಯಾಕೆ ಮತ್ತೆ ಬಿಚ್ಚೋದ್ರೆ ಒಂದು ಕಡೆಯಿಂದ ಬಿಚ್ಚೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಈ ಥರ ಗಂಟು ಹಾಕ್ಕೊಂಬಿಟ್ರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಗಂಟು ಹಾಕ್ಕೊಂಡು ಮತ್ತು ಬೆರಳಿಗೆ ನಾವು ಟೈಟಾಗಿ ಥ್ರೆಡ್ ಸುತ್ತಕೊಂಡು ನಾನು ಈಗೇನು ಹೋಲ್ ಮಾಡಿ ಗಂಟು ಮಾಡ್ಕೊಂಡಿದ್ದೆ ಆ ಗಂಟಿಂದ ಕ್ರೋಶಾ ಕಡ್ಡಿ ತೊಗೊಂಡು ಇಲ್ಲೊಂದು ನಾಟ್ ಹಾಕ್ಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಕ್ರೋಶಾ ಕಡ್ಡಿ ಮೇಲೆ 4 ಚೈನ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಮತ್ತು ಕ್ರೋಶಾ ಕಡ್ಡಿ ಮೇಲೆ 4 ಸರಿ ನಾನು 4 ಚೈನ್ ತೊಗೋತಾ ಇದ್ದೀನಿ. ನೋಡಿ 4 ಚೈನ್ ತೊಗೊಂಡು ಮತ್ತು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಎಳಿಬೇಡಿ, ಸ್ಯಾರಿ ರಿಂಕಲ್ಸ್ ಬಂದುಬಿಡುತ್ತೆ. ನೀಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡೆ ನಾಟ್ ಹಾಕ್ಕೊಳ್ಳಿ. ನಾನು ಫಿಶ್ ಬೀಡ್ಸ್ ತೊಗೋತಾ ಇದ್ದೀನಿ. ನಿಮಗೆ ಯಾವ ಬೀಡ್ಸ್ ಲೈಕ್ ಆಗುತ್ತೋ ಆ ಬೀಡ್ಸ್ ತೊಗೊಳ್ಳಿ. ನೋಡಿ ನಾನು ಫಿಶ್ ಬೀಡ್ಸ್ ತೊಗೊಂಡು ಥ್ರೆಡ್ನ ಹೊರಗೆ ತೆಗೆದಿರೋ ಥ್ರೆಡ್ ಒಳಗಡೆ ಫಿಶ್ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಬೀಡ್ಸ್ಗೊಂದು ನಾಟ್ ಹಾಕ್ಕೊಂಡು ಬೀಡ್ಸ್ಗೆ ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿಗೆ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಮತ್ತು ಕ್ರೋಶಾ ಕಡ್ಡಿ ಮೇಲೆ 4 ಚೈನ್ ಮಾಡ್ಕೊಳ್ಳೋಣ. 1 2 3 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. ಇದೇ ರೀತಿ ಈಗ 3 ಚೈನ್ ಹಾಕ್ಕೊಳ್ಳೋಣ. ಮಧ್ಯದಲ್ಲಿ 4 ಚೈನ್ ಹಾಕ್ಕೊಂಡು 4 3 ಸರಿ ಹಾಕ್ಕೊಳ್ಳೋಣ. ಮತ್ತು ಇದೇ ರೀತಿ ಸ್ಯಾರಿ ಫುಲ್ ಹಾಕ್ಕೊಂಡು ಲಾಸ್ಟಲ್ಲಿ 2 ಚೈನ್ ಬರುತ್ತೆ. 2 ಸರಿ 4 ಬರುತ್ತೆ. ನೋಡಿ ಈ ರೀತಿ ನಾನು ತೋರಿಸ್ಕೊಡ್ತೀನಿ ಫಸ್ಟಿಂದ ಸ್ಯಾರಿ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ. ನಾನು ಸ್ಟಾರ್ಟಿಂಗು ಲಾಸ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಫಿನಿಶಿಂಗ್ ನಾನು ತೋರಿಸ್ತೀನಿ. ಲಾಸ್ಟಲ್ಲಿ 2 ಸರಿ ಸ್ಯಾರಿಗೆ ನಾಟ್ ಹಾಕ್ಕೊಂಡು ಇಲ್ಲಿ 2 ಚೈನ್ ತೊಗೊಂಡು ಸ್ವಲ್ಪ ಈ ರೀತಿ 2 ಚೈನ್ ತೊಗೊಂಡು ಸ್ವಲ್ಪ ಥ್ರೆಡ್ ಹೊರಗಡೆ ಎಳೆದು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿಕೊಂಡು ಥ್ರೆಡ್ ಫುಲ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಈಗ ಎಳೆದು ಇದು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿದ್ರೆ ಸಾಕು, ಟೈಟಾಗಿ ಗಂಟಾಗುತ್ತೆ. ಈ ರೀತಿ ಮತ್ತೆ ಏನು ಕಟ್ ಮಾಡಿದ್ದೀವಿ ಆ ಥ್ರೆಡ್ಗೆ ನಾವು ಗಂಟು ಹಾಕ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗು ಲಾಸ್ಟಲ್ಲಿ 2 ಚೈನ್ ಬಂದಿದೆ 4 ಸ್ಟಾರ್ಟಿಂಗು ಅಷ್ಟೇ. ಮಧ್ಯದಲ್ಲೆಲ್ಲ 3 ಬಂದಿದೆ. ನೋಡಿ 2 ಚೈನ್ 4 2 ಚೈನ್ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ. ಅದಾದಮೇಲೆ ಮತ್ತೆ 3 ಸರಿ ಬರುತ್ತೆ. ನೋಡಿ ಚೈನು 4 ಹಾಕ್ಕೊಂಡಿರೋದು. ಇದೇ ರೀತಿ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ ನಾವೇನು ತೊಗೊಂಡಿದ್ವಿ ಅದು ಕಟ್ ಮಾಡ್ಕೊಂಡಿದ್ದು ಥ್ರೆಡ್ಗೆ ಗಂಟು ಹಾಕ್ಕೊಂಡಿದ್ವಲ್ಲ ಅದೇ ಥ್ರೆಡ್ಡಲ್ಲೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಕಲರ್ ಹಾಕ್ಕೋತಾ ಇದ್ದೀನಿ. ನಾನು ಸ್ಯಾರಿ ಕಲ್ಲರು ಪಿಂಕ್ ಇದೆ. ಪಿಂಕಲ್ಲೇ ಡಾರ್ಕ್ ಪಿಂಕ್ ತೊಗೊಂಡು ನಾನು ಡಿಸೈನ್ ಹಾಕ್ತಾಯಿದ್ದೀನಿ. ಈಗ ನಾವು ಏನು ಫಸ್ಟ್ ಸ್ಟಾರ್ಟಿಂಗ್ ನಾಟ್ ಹಾಕ್ಕೊಂಡಿದ್ವೋ ಅದೇ ನಾಟ್ ಹತ್ರನೇ ಮತ್ತೆ ನಾವು ನೋಡಿಕೊಂಡು ಟೈಟಾಗಿ ನಾಟ್ ಹಾಕ್ಕೊಳ್ಳೋಣ. 2 ಸರಿ ನಾಟ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ನಾವೇನು 4 ಚೈನ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡಿದ್ವೋ ಅದೇ ನಾಟ್ ಒಳಗಡೆನೆ ಈ ಚೈನ್ನು ಸಹ ಸೇರಿಸಿ ಹೊರಗಡೆಯಿಂದ ಥ್ರೆಡ್ ಎಳ್ಕೊಂಡು ನಾಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಟೈಟಾಗಿ ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀಟಾಗಿ ಥ್ರೆಡ್ ಹೊರಗಡೆ ತಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಅನಿಸುತ್ತೆ, ಆಮೇಲೆ ಅದು ಗ್ರಿಪ್ಪಿಗೆ ಸ್ಯಾರಿ ಸಿಗೋದಿಲ್ವಲ್ಲ ಕೈಗೆ, ಆವಾಗ ಹಿಂಸೆ ಅನಿಸುತ್ತೆ. ಆಮೇಲೆ ಫುಲ್ ಈಸಿ ಆಗುತ್ತೆ. ಈಗ ಮತ್ತೆ ಸ್ಟಾರ್ಟಿಂಗ್ 1 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಚೈನ್ಗೆ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಈಗ ಕ್ರೋಶಾ ಕಡ್ಡಿ ಮೇಲೆ 1 ಸರಿ ಥ್ರೆಡ್ ತೊಗೊಂಡು ಬೀಡ್ಸ್ ಹಿಂದೆ ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆ ನೋಡಿ ಈ ರೀತಿ ಕ್ರೋಶಾ ಅಲ್ಲಿ ಸ್ಟಾರ್ಟಿಂಗಿಂದ ಬಂತು. ಮತ್ತೆ ನೋಡಿ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಸ್ಯಾರಿಗೆ ಹೇಗೆ ಗಂಟು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ.
ಡಬಲ್ ವಿಡಿಯೋ ಆಗೋಗಿದೆ, ಸಾರಿ. ಇದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ನೀಟಾಗಿ ನೋಡಿಕೊಂಡು ನಾಟ್ ಹಾಕ್ಕೊಂಡು ಬೆಳ್ಳಗೆ ಥ್ರೆಡ್ ಸುತ್ತಕೊಂಡು ಮತ್ತೊಂದು ನಾಟ್ ಹಾಕ್ಕೊಳ್ಳಿ. ಇಲ್ಲೇ ಟೈಟಾಗಿರಲಿ ಅಂತ ಎರಡೆರಡು ಸರಿ ಹಾಕೋತಾ ಇರೋದು ಕ್ರೋಶಾ ವರ್ಕ್ ಆಗಿರೋದ್ರಿಂದ. ಈಗ ಚೈನ್ ಕ್ರೋಶಾ ಕಡ್ಡಿ ಮೇಲೆ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಥ್ರೆಡ್ ಎಳ್ಕೊಳ್ಳಿ. ನೋಡಿ ಈ ರೀತಿ. ಈಗ ಒಂದು ಚೈನ್ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ಥ್ರೆಡ್ ಮೇಲೇ ನಾಟ್ ಹಾಕ್ಕೊಳ್ಳಿ. ಸ್ಯಾರಿಗಲ್ಲ, ಥ್ರೆಡ್ ಮೇಲೆ ನಾವೇನು 4 ಚೈನ್ ತೊಗೊಂಡಿದ್ವೋ ಆ ಚೈನ್ಗೆ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಈಗ ಕ್ರೋಶಾ ಕಡ್ಡಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬೀಡ್ಸ್ ಹಿಂದೆ ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆಯಿಂದ ನೀಟಾಗಿ ನಿಧಾನಕ್ಕೆ ತೊಗೊಳ್ಳಿ. ಈ ರೀತಿ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ನೋಡಿ ಹೊರಗಡೆಯಿಂದ ಎಳ್ಕೊಂಡು 2 ಥ್ರೆಡ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ನೋಡಿ ಇದೇ ರೀತಿ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಫಿಶ್ ಬೀಡ್ಸ್ ಒಳಗಡೆಯಿಂದ ಮತ್ತೆ ಥ್ರೆಡ್ ಎಳ್ಕೊಂಡು 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ 2 ಥ್ರೆಡ್ ಆದಮೇಲೆ ಮತ್ತೆ 2 ಥ್ರೆಡ್ ಇರುತ್ತೆ, ಅದರೊಳಗಡೆಯಿಂದ ಮತ್ತೆ ಸಿಂಗಲ್ ಥ್ರೆಡ್ ಆಗುತ್ತೆ. ನೋಡಿ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಳ್ಳಿ, 3 ಥ್ರೆಡ್ ಆಗುತ್ತೆ. 3ರಲ್ಲಿ 2 ಮಾಡ್ಕೊಳ್ಳಿ, ಮತ್ತೆ 2 ಇರುತ್ತೆ, ಮತ್ತೆ 2ನ ಸಿಂಗಲ್ ಮಾಡಿಕೊಂಡು ಮತ್ತೆ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಮತ್ತು ಫಿಶ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇರುತ್ತೋ ಆ ಥ್ರೆಡ್ ಒಳಗಡೆಯಿಂದ ಮತ್ತೆ ಹೊರಗೆ ತೊಗೊಂಡು ಇದೇ ರೀತಿ ನಾವು ಟೋಟಲ್ 12 ಕಂಬ ಮಾಡ್ಕೊಳ್ಳೋಣ. ಇದೇ ರೀತಿ ಸೇಮ್ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಳ್ಳಿ. ಥ್ರೆಡ್ ತೊಗೊಂಡು ಬೀಡ್ಸ್ ಒಳಗಡೆಯಿಂದ ಮತ್ತು ಕ್ರೋಶಾ ಕಡ್ಡಿ ಮೇಲೆ ಹೊರಗಡೆ ಇರೋ ಥ್ರೆಡ್ ಎಳ್ಕೊಂಡ್ರೆ 3 ಥ್ರೆಡ್ ಆಗುತ್ತೆ. 3ರಲ್ಲಿ 2ರಲ್ಲಿ ಸಿಂಗಲ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲ್ಲು 12 ಕಂಬ ಬರುತ್ತೆ. 12 ಕಂಬ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾಟ್ ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಟೋಟಲ್ 12 ಕಂಬ ಇದೆ. ನೀವು ಸಹ 12 ಕಂಬ ಹಾಕ್ಕೊಳ್ಳಿ. ಈ ಡಿಸೈನ್ಗೆ ಕಂಪ್ಲೀಟಾಗಿ ನೀಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ 12 ಕಂಬ ತೊಗೊಳ್ಳಿ. ಕೌಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ 12 ಕಂಬ ತೊಗೊಂಡು ಥ್ರೆಡ್ ಏನಿರುತ್ತೆ ಈ ಥ್ರೆಡ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಒಂದು ಚೈನ್ ಮಾಡಿಕೊಂಡು ಮುಂದೆಗಡೆ ಏನು ಲಾಕ್ ಇದೆ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. ಈ ಚೈನ್ ಏನು ಬಂದು ಇದು ಕುಚ್ಚು ಹಾಕ್ಕೊಳೋದಕ್ಕೆ, ಹಾಗೆ ಬಿಟ್ಟು ಇದ್ರ ಮೇಲೆ ಡಿಸೈನ್ ಬರಲ್ಲ, ಕುಚ್ಚಿಗೋಸ್ಕರ ಇದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಥ್ರೆಡ್ ಮೇಲೆ 4 ಚೈನ್ ಏನಿದೆ ಆ ಚೈನ್ ಒಳಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನು ಫಿನಿಶಿಂಗ್ ನೋಡಿ ಚೆನ್ನಾಗಿ ಬಂದಿದೆ. ಸೇಮ್ ಇದೇ ಥರನೇ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಕ್ರೋಶಾ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಂಡು ಫಿಶ್ ಹಿಂದೆ ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆಯಿಂದ ಎಳ್ಕೊಂಡು 3 ಥ್ರೆಡ್ ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮಾಡಿಕೊಂಡು ಮತ್ತೆ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ ಮತ್ತೆ 2 ಥ್ರೆಡ್ ಮಾಡ್ಕೊಳ್ಳಿ. 2 ಥ್ರೆಡ್ಡಲ್ಲಿ ಮತ್ತೆ 1 ಥ್ರೆಡ್ ಮಾಡ್ಕೊಳ್ಳಿ. 1 ಥ್ರೆಡ್ ಆದಮೇಲೆ ನೆಕ್ಸ್ಟ್ ಮತ್ತೆ ಕ್ರೋಶಾ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಫಿಶ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಇದೇ ರೀತಿಯೇ ಸೇಮ್ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ. ಈ ಥರ ನೋಡಿ ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಆರಾಮಾಗಿ ಮಾಡ್ಕೊಳ್ಳಿ. ನಾನಾಗಲೇ ಲಾಸ್ಟಿಗೆ ಬಂದಿದ್ದೀನಿ. ಇದೇ ರೀತಿ ನಿಧಾನಕ್ಕೆ ಸ್ಯಾರಿನ ಜಾಸ್ತಿ ಎಳೆದು ಟೈಟಾಗಿ ಗಂಟಾಕಬೇಡಿ, ಮತ್ತು ಎಳ್ಕೊಂಡ್ರೆ ಸ್ಯಾರಿ ಎಲ್ಲ ರಿಂಕಲ್ಸ್ ಥರ ಕಾಣಿಸುತ್ತೆ. ಫ್ರೀ ಬಿಟ್ಕೊಂಡು ನೀಟಾಗಿ ಕಂಪ್ಲೀಟ್ ಮಾಡಿ. ಇದೇ ರೀತಿ ಡಿಸೈನ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬೇರೆ ನಿಮ್ಗೆ ಯಾವುದಾದ್ರು ಡಿಸೈನ್ಸ್ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ಹಾಕಿ ತೋರಿಸ್ತೀನಿ. ಸಿಂಪಲ್ ಡಿಸೈನ್ಸ್ ಎಲ್ಲ ಥರ ಡಿಸೈನ್ಸು ಹಾಕ್ತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಎಲ್ಲಿಗೆ ಬಂತು ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ.
ಹೇಗಿದೆ ಡಿಸೈನು, ಚೆನ್ನಾಗಿ ತೋರಿಸ್ಕೊಡ್ತಿದ್ದೀನಾ ಇಲ್ವಾ, ಹೇಳ್ಕೊಡ್ತಿದ್ದೀನಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ನೋಡಿ ಈ ರೀತಿ ಸೇಮ್ ನಿಧಾನಕ್ಕೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ತೊಗೊಳ್ಳಿ, ಫಿಶ್ ಬಿಡ್ಸಿಂದ ಹೊರಗಡೆ ತೊಗೊಂಡು ಮತ್ತೆ ಕ್ರೋಶ ಕಡ್ಡಿ ಮೇಲೆ ನೀಡ್ಲ್ ಎಳ್ಕೊಂಡ್ರೆ ಮೂರು ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ 2 ಥ್ರೆಡ್ಡಲ್ಲಿ ಮತ್ತೆ ಸಿಂಗಲ್ ಥ್ರೆಡ್ ಮಾಡಿಕೊಂಡು ಒಂದು ಕಂಬ ಆಗುತ್ತೆ. ನೆಕ್ಸ್ಟ್ ಮತ್ತೆ ಕ್ರೋಶ ಕಡ್ಡಿ ಮೇಲೆ ನೀಡ್ಲ್ ತೊಗೊಂಡ್ರೆ 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ 2 ಥ್ರೆಡ್ ಮಾಡ್ಕೊಳ್ಳಿ, 2 ಥ್ರೆಡ್ಡಲ್ಲಿ ಮತ್ತೆ ಸಿಂಗಲ್ ಥ್ರೆಡ್ ಮಾಡ್ಕೊಳ್ಳಿ, ಕಂಬ ಆಗುತ್ತೆ. ನೆಕ್ಸ್ಟ್ ಮತ್ತೆ ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಂಡು ಫಿಶ್ ಬ್ಯಾಕ್ ಸೈಡು ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆಯಿಂದ ಮತ್ತೆ ಒಂದು ಸರಿ ಥ್ರೆಡ್ ತೊಗೊಳ್ಳಿ ಕ್ರೋಶ ಕಡ್ಡಿ ಮೇಲೆ. ನೋಡಿ ಈ ಥರ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಸಿಂಗಲ್ ಲೇಯರಲ್ಲಿ ಕ್ರೋಶ ವರ್ಕ್ ಮಾಡೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ಟಾರ್ಟಿಂಗು ಸಿಂಪಲ್ ಡಿಸೈನಿಂದ ಕಲ್ತ್ಕೊಂಡ್ರೆ ಬೇಗ ಬರುತ್ತೆ. ಸಿಂಪಲ್ ಡಿಸೈನ್ಸ್ ಆಗ್ತಾ ಹೆವಿ ಪ್ಯಾಟ್ರನ್ಗೆ ಆರಾಮಾಗಿ ನಾವು ಕಲ್ತ್ಕೊಂಡು ಹೋಗ್ಬೋದು. ಕಂಬ ಹೆಚ್ಚು ಕಮ್ಮಿ ಆಗಬಾರ್ದು, ಯಾಕೆಂದರೆ ನೆಕ್ಸ್ಟ್ ಲೈನ್ಗೆ ನಾವು ಬೀಡ್ಸ್ ಹಾಕ್ತೀವಲ್ವ, ಬೀಡ್ಸು ವೇರಿಯೇಷನ್ ಬಂದುಬಿಡುತ್ತೆ. ಅದಕ್ಕೆ ನಾವು ಎಲ್ಲ ಕಂಬಗಳನ್ನೂ 12 ಹಾಕ್ಕೋಬೇಕು ಎಲ್ಲ ಡಿಸೈನಲ್ಲೂ. ಅದಕ್ಕೋಸ್ಕರ ನಾನು ಕೌಂಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ ಲಾಸ್ಟು ಈ ರೀತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ನಾಟ್ ಹಾಕ್ಕೊಳ್ಳಿ. ನಾವೇನು ಸ್ಟಾರ್ಟಿಂಗು ಚೈನ್ ಹಾಕ್ಕೊಂಡಿದ್ವಿ ಅದ್ರದ್ದು ಚೈನ್ದು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಕ್ರೋಶ ಕಡ್ಡಿಗೆ ತಗಲ್ತಾ ಇರುತ್ತೆ. ನೋಡಿ ಈ ರೀತಿ ಬ್ಯಾಕ್ ಸೈಡು ಫಿಂಗರಲ್ಲಿ ಹಿಡ್ಕೊಳ್ಳಿ ಆ ಥ್ರೆಡ್ ಬಂದು. ಆ ಥ್ರೆಡ್ ಆವಾಗ ನಮಗೆ ಅಷ್ಟು ಡಿಸ್ಟರ್ಬ್ ಮಾಡಲ್ಲ. ಈ ರೀತಿ ನೀಟಾಗಿ ನೋಡಿಕೊಂಡು ಎಲ್ಲ 7 ಎಳೆನೂ ದಾರ ನೀಟಾಗಿ ಹೊರಗಡೆ ಬರಬೇಕು. ನಿಧಾನಕ್ಕೆ ನೋಡಿಕೊಂಡು ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಕ್ರೋಶ ಕಡ್ಡಿ ಮೇಲೆ ಮತ್ತೆ 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದು ಮತ್ತೆ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. 2 ಚೈನ್ ಎಕ್ಸ್ಟ್ರಾ ಮತ್ತು ನಾಟು ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ 2 ನಾಟ್ ಹಾಕ್ಕೊಳ್ಳಿ. ಮತ್ತು ಸ್ಟಿಪ್ಪಾಗಿರಬೇಕು ಅಂದರೆ 2 ಚೈನ್ ತೊಗೊಂಡು ನೀಟಾಗಿ ಥ್ರೆಡ್ ಹೊರಗಡೆ ತೊಗೊಂಡು ಕಟ್ ಮಾಡ್ಕೊಂಡು ಸ್ಟಾರ್ಟಿಂಗು ಕ್ರೋಶ ಡಿಸೈನ್ ಆಗಿರೋದ್ರಿಂದ ಒಂದೇ ಒಂದು ಎಳೆ ಬಿಟ್ಕೊಂಡ್ರೂ ಕೂಡ ಫುಲ್ ಡಿಸೈನೇ ಬೇಗ ಬಿಟ್ಕೊಂಡ್ಬಿಡುತ್ತೆ, ಹಾಳಾಗುತ್ತೆ. ಸ್ಟಾರ್ಟಿಂಗು ಲಾಸ್ಟಲ್ಲಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ ಇದು 2 ಲೇಯರ್ ಕಂಪ್ಲೀಟ್ ಆಗಿದೆ. ಡಿಸೈನು ನೋಡ್ಕೊಳ್ಳಿ, ನೋಡಿ ಯಾವ ರೀತಿ ಬಂದಿದೆ ಅಂತ. ಮಧ್ಯದಲ್ಲಿ ಏನು ಪ್ಲೈನ್ ಬಿಟ್ಟಿದ್ದೀನಿ ಅಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಲೇಯರ್ ಬರುತ್ತೆ. ನೋಡಿ ನಾನು ಸ್ಯಾರಿ ಪಲ್ಲು ಕಲರ್ ಏನಿದೆ ಗ್ರೀನು ಆ ಕಲರಲ್ಲಿ ಮತ್ತು ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ದಾರ ತೊಗೊಂಡು ನೀಟಾಗಿ ಬೆಳ್ಳಗೆ ಸುತ್ತಕೊಂಡು ಇವಾಗ ಸೇಮ್ ಸ್ಟಾರ್ಟಿಂಗು 2 ಲೇಯರ್ನ ನಾವು ಯಾವ ರೀತಿ ತೊಗೊಂಡಿದ್ವೋ ಅದೇ ರೀತಿಯೇ ಅದೇ ಜಾಗಕ್ಕೇ ನಾವು ಗಂಟು ಹಾಕ್ಕೊಂಡಿರೋ ಥ್ರೆಡ್ ಇಟ್ಕೊಂಡು ಫ್ರಂಟ್ ಸೈಡಿಂದ ಕ್ರೋಶ ಕಡ್ಡಿಲಿ ಚುಚ್ಚಿ ಹೊರಗಡೆಗೆ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟ್ ಸೈಡ್ಗೆ ಎಳ್ಕೊಂಡು, ಇದು ನಾವೇನು ಸ್ಯಾರಿಗೇನು ನಾಟ್ ಹಾಕ್ಕೊಳಂಗಿರಲ್ಲ. ನಾವೇನು 2 ಲೇಯರ್ ಕ್ರೋಶ ಡಿಸೈನ್ ಹಾಕ್ಕೊಂಡಿದ್ವೋ ಅದೇನೇ ಸ್ಟಾರ್ಟಿಂಗ್ ನೋಡ್ಕೊಂಡು ಅಲ್ಲೇ ನಾಟ್ ಹಾಕ್ಕೊಳ್ಳೋಣ. ನಾನು 4 ಚೈನ್ ತೊಗೊಂಡು ನೋಡಿ ನಾವು ಫಸ್ಟ್ ಏನು ನಾಟ್ ಹಾಕಿದ್ವಿ ಪಿಂಕ್ ಕಲರ್ ಕ್ರೋಶ ಡಿಸೈನ್ಗೆ ಅದಕ್ಕೇ ನಾಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಿಗೆ ನಾಟ್ ಹಾಕ್ಕೊಂಡು ಈಗ ಡೈರೆಕ್ಟು ನಾವಿಲ್ಲಿಂದ ಬೀಡ್ಸ್ ಹಾಕ್ಕೊಳ್ತಾ ಹೋಗೋಣ. ಥ್ರೆಡ್ ಹೊರಗೆ ತಗೊಂಡು ನಾನು ಸ್ಮಾಲ್ ಬೀಡ್ಸ್ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ
ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ಗೆ ಲಾಕ್ ಮಾಡೋಂಗಿರೋದಿಲ್ಲ. ಈಗ ನಾವೇನು ಸ್ಟಾರ್ಟಿಂಗ್ ಕಂಬ ತೊಗೊಂಡಿದ್ವಿ ಆ ಕಂಬದ ಗ್ಯಾಪ್ಗೆ ಈ ಥರ ಕ್ರೋಶ ಥ್ರೆಡ್ ಹಾಕಿ ಹೊರಗಡೆ ಥ್ರೆಡ್ ಎಳ್ಕೊಂಡು ನಾಟ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡ್ಸ್ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಬೀಡ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಂಬದ ಹತ್ರಕ್ಕೆ, ಕಂಬದ ಗ್ಯಾಪ್ ಹತ್ರಕ್ಕೆ ನಾಟ್ ಹಾಕ್ಕೊಳ್ಳಿ. ನಾವೇನು ಕಂಬ ಹಾಕ್ಕೊಂಡಿದ್ವಿ ಅದೇ ಗ್ಯಾಪ್ ಒಳಗಡೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಥ್ರೆಡ್ ತೊಗೊಂಡು ಥ್ರೆಡ್ ಒಳಗಡೆ ನೀಟಾಗಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೋಡಿ, ಕಂಬ ತೊಗೊಂಡಿದ್ದು ಗ್ಯಾಪ್ ಒಳಗಡೆ ಥ್ರೆಡ್ ಹಾಕಿ ನಾಟ್ ಮಾಡಿಕೊಂಡು ಮತ್ತೊಂದು ಬೀಡ್ಸು ಈ ರೀತಿ ನಾವು ಏನು ಕಂಬ ತೊಗೊಂಡಿದ್ದೀವಿ ಅದೇ ಕಂಬದೊಳಗಡೆ ನೋಡಿಕೊಂಡು ನೋಡಿ, ಈ ರೀತಿ ಥ್ರೆಡ್ಗೆ ಬೀಡ್ಸ್ ಹಾಕ್ಕೊಂಡು ನೋಡಿ, ಈ ಬೀಡ್ಸ್ನ ತಗೊಂಡು ನೋಡಿ, ನೆಕ್ಸ್ಟ್ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆಯಿಂದನೇ ನೀಡ್ಲ್ ಹಾಕಿ ಹೊರಗಡೆ ಇರೋ ಥ್ರೆಡ್ನ ಒಳಗಡೆ ಎಳ್ಕೊಂಡು ಈ ರೀತಿ ನಾಟ್ ಹಾಕ್ಕೊಬೇಕು. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ತುಂಬ ಎಳೆಯೋಂಗಿಲ್ಲ ಇದನ್ನು ನೋಡಿ. ನೆಕ್ಸ್ಟ್ ಗ್ಯಾಪ್ ಒಳಗಡೆ ನೀಡ್ಲ್ ಹಾಕಿ ಹೊರಗಡೆಯಿಂದ ಥ್ರೆಡ್ ಎಳ್ಕೊಂಡು ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಎಳ್ಕೊಂಡ್ರೆ ನಾಟ್ ಆಗುತ್ತೆ. ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಡಿಸೈನ್ನ. ಈ ರೀತಿ ಗ್ಯಾಪ್ ಒಳಗಡೆಯಿಂದ ನೋಡಿ, ಈ ರೀತಿ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ಮತ್ತು ಥ್ರೆಡ್ನ ಹೊರಗಡೆ ಎಳೆದು ಬೀಡ್ಸ್ ಸೇರಿಸಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಒಂದು ಡಿಸೈನಿಗೆ ಬಂದು 12 ಬೀಡ್ಸು ಬರುತ್ತೆ ನೋಡಿ. ಈ ಗ್ಯಾಪ್ ಏನಿದೆ ನಾವು ಫಸ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕಲ್ಲಿ ಈ ಥ್ರೆಡ್ ತೊಗೊಂಡು ನೋಡಿ, ಆ ಗ್ಯಾಪಲ್ಲಿ ಥ್ರೆಡ್ ಹೊರಗಡೆಯಿಂದ ಎಳ್ಕೊಂಡು ಮತ್ತೆ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಹಿಂಗೆ ಎಳ್ಕೊಂಡಿದ್ದೀನಿ ಅಂದರೆ ನಾಟ್ ಆಗುತ್ತೆ ನೋಡಿ. ಈಗ ಕುಚ್ಚಿಗೆ ಏನು ಬೇಕು, ಕುಚ್ಚಿಗೋಸ್ಕರ 4 ಚೈನ್ ಹಾಕೊಳ್ಳೋಣ ನಾವೀಗ. 1 2 3 4 ಸ್ಟಾರ್ಟಿಂಗ್ ಏನು ತೊಗೊಂಡಿದ್ವಿ 4 ಚೈನು ಅದೇ ಥರನೇ ಬರುತ್ತೆ. ಎಳ್ದಾಡಬಾರ್ದು, ನೀಟಾಗಿ ನಿಧಾನಕ್ಕೆ ಹಾಕಿದ್ರೆ ಸೇಮ್ ಒಂದೇ ಮೆಜರ್ಮೆಂಟಲ್ಲೇ ಬರುತ್ತೆ. ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋದಿಲ್ಲ ನೋಡಿ. ಸ್ಯಾರಿ ಎಲ್ಲೂ ರಿಂಕಲ್ಸ್ ಬಂದಿಲ್ಲ. ನಾನು ನೀಟಾಗಿ ನೋಡಿಕೊಂಡು ತುಂಬ ಎಳ್ದಾಡ್ದಿರ ನೀಟಾಗಿ ಹಾಕ್ತಾಯಿದ್ದೀನಿ. ನೀವು ಸಹ ಇದೇ ಥರ ಹಾಕ್ಕೊಳ್ಳಿ. ಸ್ಯಾರಿ ಫುಲ್ ಈಗ ನಾವೇನು ಡಿಸೈನ್ಸ್ ಮಾಡಿದ್ವಿ ಆ ಡಿಸೈನ್ಸ್ಗೆಲ್ಲನೂ ಸೇಮ್ ಇದೇ ಥರನೇ ಬೀಡ್ಸ್ ಹಾಕಬೇಕು ನೋಡಿ. ಥ್ರೆಡ್ ತೊಗೊಂಡು ಥ್ರೆಡ್ ಒಳಗಡೆ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮುಂದೆಗಡೆ ಕಂಬದ ಹತ್ರ ಏನು ಗ್ಯಾಪ್ ಇದೆ ನೋಡಿ, ಈ ರೀತಿ ಗ್ಯಾಪ್ ಒಳಗಡೆ ನೀಡ್ಲ್ ಹಾಕಿ ಹೊರಗಡೆಯಿಂದ ಈ ರೀತಿ ಥ್ರೆಡ್ ಎಳ್ಕೊಂಡು ಹೀಗೆ ನೀಡ್ಲ್ ಒಳಗಡೆಯಿಂದ ಕ್ರೋಶ ಕಡ್ಡಿಯಿಂದ ಒಳಗಡೆ ಎಳ್ಕೊಂಡ್ರೆ ಗಂಟಾಗುತ್ತೆ. ಮತ್ತು ಆ ಗಂಟಿಂದ ನಾವು ದಾರ ಎಳ್ಕೊಂಡು ನೋಡಿ, ಈ ರೀತಿ ಗ್ಯಾಪಲ್ಲಿ ಕ್ರೋಶ ಕಡ್ಡಿ ಸೇರಿಸಿ ನೋಡಿ, ಈ ರೀತಿ ಸೇರಿಸಿ ಹೊರಗಡೆ ಇರೋ ಥ್ರೆಡ್ ಎಳ್ಕೊಂಡು ಕ್ರೋಶ ಕಡ್ಡಿ ಮೇಲಿಂದ ಮತ್ತೆ ಥ್ರೆಡ್ ತೊಗೊಂಡು ಎಳ್ಕೊಂಡಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಡಿಸೈನ್ ತುಂಬ ಸುಲಭ ಇದೆ, ಆರಾಮಾಗಿ ಹಾಕ್ಕೋಬೋದು. ನೀವು ನಿಮ್ಮ ಸ್ಯಾರಿಗೆ ಸಹ ಹಾಕ್ಕೋಬೋದು, ಬೇರೆಯವ್ರ ಸ್ಯಾರಿಗೆ ಸಹ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಯಾರಿ ಫುಲ್ ಎಷ್ಟು ಡಿಸೈನ್ಸ್ ಇದೆ ಅಷ್ಟು ಡಿಸೈನ್ಸ್ಗೂ ಸೇಮ್ ಒಂದೇ ಥರನೇ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಳ್ಳಿ.
ಕರೆಕ್ಟಾಗಿ ಪ್ರತಿಯೊಂದು ಡಿಸೈನ್ಗೂ 12 ಬೀಡ್ಸ್ ಬಂದಿದೆ. ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗಿಲ್ಲ. ನೋಡಿ, ಲಾಸ್ಟ್ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನೀಗ. ಸ್ಟಾರ್ಟಿಂಗ್ ನಾವೇನು ಕ್ರೋಶಾ ಪಿಂಕ್ ಕಲರಲ್ಲಿ ನಾವು ಲೈನ್ಗಳು ಹಾಕ್ಕೊಂಡಿದ್ವಿ, ಲೈನ್ದು ಥ್ರೆಡ್ಗಳೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಅಡ್ಡ ಬರುತ್ತೆ. ಸ್ಟಾರ್ಟಿಂಗು ಲಾಸ್ಟಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ಮಧ್ಯದಲ್ಲೆಲ್ಲ ಇನ್ನು ಸ್ಯಾರಿ ಕೈ ತುಂಬ ಸಿಗೋದ್ರಿಂದ ಡಿಸೈನು ಬೇಗ ಬೇಗ ಆಗೋಗಿಬಿಡುತ್ತೆ. ನೋಡಿ, 4 ಚೈನ್ ಹಾಕ್ಕೊಂಡು ನಾನು ಸ್ಟಾರ್ಟಿಂಗ್ ಏನು ನಾವು ಗಂಟಾಕ್ತಿದ್ವಿ ಪಿಂಕ್ ಕಲರ್ ಥ್ರೆಡ್ನ, ಅದೇ ಥ್ರೆಡ್ ಒಳಗಡೆಯಿಂದನೇ ಥ್ರೆಡ್ ಮೇಲೇ ನಾಟ್ ಹಾಕ್ಕೊಳ್ಳಿ. ಏನು ಸ್ಯಾರಿಗೇನಿದು ಡೈರೆಕ್ಟಾಗಿ ನಾಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದೆರಡು ಸರಿ ಟೈಟಾಗಿ ನೋಡಿಕೊಂಡು ನಾಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನಾಟ್ ಹಾಕ್ಕೊಂಡು 2 ಸರಿ ಚೈನ್ ತೊಗೊಳ್ಳಿ. 2 ಸರಿ ಚೈನ್ ತೊಗೊಂಡು ಟೈಟಾಗಿ ಎಳ್ಕೊಂಡು ಈ ರೀತಿ ಚೈನಿಂದ ಹೊರಗಡೆ ಥ್ರೆಡ್ ತೆಗೆದು ಕಟ್ ಮಾಡ್ಕೊಳ್ಳಿ. ಈಗ ಥ್ರೆಡ್ ಏನಿದೆ ಅದನ್ನ ಎಳ್ಕೊಂಡಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಅದು ಫುಲ್ ಟೈಟಾಗಿ ಲಾಕ್ ಆಗುತ್ತೆ. ನಾವೇನು ಬೆರಳಿಂದ ಅದಕ್ಕೇನು ಸಪ್ರೇಟಾಗಿ ಏನು ಗಂಟಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಸ್ಯಾರಿ ಡಿಸೈನ್ಸು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ತುಂಬ ಲೆಂತಿ ಆಯಿತು ಅನಿಸುತ್ತೆ ವಿಡಿಯೋ, ನನಗೆ ಅಷ್ಟು ಶಾರ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಇದು ವಿಡಿಯೋ. ನೋಡ್ಕೊಳ್ಳಿ. ಇದಕ್ಕೆ ನೆಕ್ಸ್ಟು ಕುಚ್ಚಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾವು ಏನು ಥ್ರೆಡ್ನ ಸ್ಟಾರ್ಟಿಂಗಲ್ಲಿ ಡಿಸೈನ್ಗೆ ಕಟ್ ಮಾಡ್ಕೊಂಡಿದ್ದೀವಿ, ಆ ಗ್ಯಾಪಿಂದ ನಾವು ಒಳಗಡೆ ತಗೊಂಡು ಈ ಥ್ರೆಡ್ನೆಲ್ಲ ನೋಡಿ ಈ ರೀತಿ ಒಳಗಡೆ ಮಾಡಿಕೊಂಡು ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕಟ್ಟಿದ್ದೀವಿ ಅಂದರೆ ಸ್ಟಾರ್ಟಿಂಗ್ದು ಲಾಸ್ಟದು ಸೇಮ್ ಒಂದೇ ಥರನೇ ಬರುತ್ತೆ. ಈ ಥರ ಕಷ್ಟ ಆಗುತ್ತೆ ಅನ್ನೋರು ಗಮ್ ಮಾಡಿಕೊಂಡು ಗಮ್ ಸಹ ಮಾಡ್ಕೋಬೋದು. ನಾನು ಕುಚ್ಚಿಗೆ 127 ದಾರ ತೊಗೊಂಡಿದ್ದೀನಿ. ಕ್ರೋಶಾ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಬಂದರೆ ಚೆನ್ನಾಗಿರುತ್ತೆ ಕುಚ್ಚು. ಅದಕ್ಕೆ ತುಂಬ ಲೆಂತ್ ಬೇಕಾಗೋದಿಲ್ಲ, ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಕ್ರೋಶಾ ಕುಚ್ಚು. ನೋಡಿ, ಈ ಥರ ಬ್ಯಾಕ್ ಸೈಡ್ ತಿರುಗಿಸಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ ಯಾವಾಗ್ಲೂ ನಾಟ್ ಯಾವಾಗ್ಲೂ ಕುಚ್ಚಿನ ಬ್ಯಾಕ್ ಸೈಡೇ ಇರಲಿ. ನೋಡಿ, ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಇದೇ ರೀತಿ ನಾನು ಸ್ಯಾರಿ ಕಲರು ಪಲ್ಲು ಕಲರು ಎರಡರಿಂದ ಸೇರಿಸಿ ಗ್ರೀನ್ ಕಲರು ಪಿಂಕ್ ಕಲರು ಎರಡನ್ನೂ ಸೇರಿಸಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ. ಇದೇ ರೀತಿ